ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಊಟಿ ಟ್ರಾವೆಲ್ ವ್ಲಾಗ್ 5 ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಮೊದಲಿಗೆ ಬೊಟಾನಿಕಲ್ ಗಾರ್ಡನ್ ತೋರಿಸ್ತಾ ಇದ್ದೀನಿ, ಮತ್ತು ದೊಡ್ಡಬೆಟ್ಟ ಪೀಕ್ ಮತ್ತು ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿನ ನಾವು ವಿಸಿಟ್ ಮಾಡಿದ್ವಿ. ಈ 4 ಪ್ಲೇಸಸ್ನ ವಿಡಿಯೋ ಆಗಿರುತ್ತೆ ಇದು. ಮೊದಲಿಗೆ ನೀವು ನೋಡಿದ್ದು ಇದು ನಾವು ರೂಮ್ ಮಾಡಿದ್ವಲ್ಲ, ಆ ಸರೌಂಡಿಂಗ್ ಮಾರ್ನಿಂಗ್ ವ್ಯೂನ ತೋರಿಸ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ನೈಟ್ ಫೈರ್ ಕ್ಯಾಂಪರ್ ಎಲ್ಲ ಹಾಕ್ಕೊಡ್ತಾಯಿದ್ರು ನೈಟು. ತುಂಬ ಚೆನ್ನಾಗಿರ್ತಿತ್ತು. ನೆಕ್ಸ್ಟ್ ನಾವಿಲ್ಲಿ ಮಾರ್ನಿಂಗ್ 6:30ಗೆ ಎದ್ಬಿಟ್ಟು ನಾವು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ 8 o'clock ಆಯಿತು. 8 o'clockಗೆ ನಾವು ರೂಮ್ನ ಚೆಕ್ಔಟ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ಬೊಟಾನಿಕಲ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಬೊಟಾನಿಕಲ್ ಗಾರ್ಡನ್ ಮುಂದೆ ನಾವು ಒಂದು ಸ್ವಲ್ಪ ಟೀನ ಕುಡಿದ್ವಿ. ತುಂಬಾ ಚೆನ್ನಾಗಿತ್ತು. ಮತ್ತು ಇದು ಆಲೂಗಡ್ಡೆ ಬೋಂಡ ಸೂಪರಾಗಿತ್ತು. ನೆಕ್ಸ್ಟ್ ಇಲ್ಲಿ ಟಿಕೆಟ್ನ ತೊಗೊಂಡಿದ್ದೀವಿ. ಪರ್ ಪರ್ಸನ್ ಬಂದುಬಿಟ್ಟು 50 rupees ಟಿಕೆಟ್ ಪ್ರೈಸು. ಮಾರ್ನಿಂಗ್ 7 to ನೈಟ್ 6:30 ತನಕ ಓಪನ್ ಇರುತ್ತೆ. ನಾವು ಹೋಗಿದ್ದು 8:30 ಆಗಿತ್ತು ಮಾರ್ನಿಂಗು. ನಾವು ಒಂದು ಕಡೆಯಿಂದ ಎಲ್ಲ ನೀಟಾಗಿ ನೋಡ್ಕೊಂಡ್ಬಂದ್ವಿ. ತುಂಬಾ ಚೆನ್ನಾಗಿತ್ತು, ಗ್ರೀನಾಗಿ. ಅದು ಫ್ರೆಶ್ ಆಗಿ ಮಾರ್ನಿಂಗ್ ಬೇರೆ ಸಖತ್ತಾಗಿತ್ತು ಕ್ಲೈಮೇಟು. ಬೊಟಾನಿಕಲ್ ಗಾರ್ಡನ್ನು ಓಪನ್ ಆಗಿರೋದು 1848ಅಲ್ಲಿ. ಇದು 55 acres ಇದೆ. 650 ಥರದ ಗಿಡಗಳೆಲ್ಲ ಇದೆ ಇಲ್ಲಿ. ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಅಂತೂ. ತುಂಬ ಕೂಲಾಗಿತ್ತು. ತುಂಬ ಸಖತ್ತಾಗಿದೆ ಅಂತ ಅನ್ನಿಸ್ತು ನನಗಂತೂ. ಫೋಟೋಸ್ ಅಂತೂ ಅಲ್ಟಿಮೇಟಾಗಿ ಬರುತ್ತೆ. ಫುಲ್ ಗ್ರೀನ್ ಬ್ಯಾಕ್ಗ್ರೌಂಡ್ ಗ್ರೀನ್ ಅಥವಾ ಸ್ವಲ್ಪ ಫ್ಲವರ್ಸ್ ಚೆನ್ನಾಗಿ ಬಂತು. ಅಲ್ಲಿ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ನಾವು ಯಾವ ಕಡೆ ಹೋಗಬೇಕು, ಎಲ್ಲಿ ಏನಿದೆ ಅಂತ. ನೆಕ್ಸ್ಟ್ ಇಲ್ಲಿ ಎಂಟ್ರೆನ್ಸಿಂದ ಲೆಫ್ಟ್ ಬಂತು ಅಂತ ಅಂದರೆ ಫುಲ್ ಫ್ಲವರ್ಸ್ ಇಟ್ಟಿದ್ದಾರೆ. ಫಸ್ಟು ಫ್ಲವರ್ಸ್ ಅದರ ಕೆಳಗಡೆ ಎಲ್ಲ ಅದರ ನೇಮ್ಸ್ ಎಲ್ಲನೂ ಹಾಕಿದ್ದಾರೆ. ನಮಗೇನಾದರೂ ತಿಳ್ಕೋಬೇಕು ಅಂತಂದರೆ ಅದನ್ನು ಬೋರ್ಡ್ನ ಓದ್ಬೋದು. ತುಂಬ ಚೆನ್ನಾಗಿತ್ತು. ಅಂದರೆ ನಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಫ್ಲವರ್ಸ್ ಏನೇನು ಅಂತ. ಈ ಗಾರ್ಡನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ತುಂಬ ಖುಷಿ ಆಯಿತು. ಎಲ್ಲಿ ಬೇಕಾದರೂ ನಾವು ಕೂತ್ಕೋಬೋದು ಅನ್ನೋ ಥರ ಫೀಲ್ ಆಗೋ ಥರ ಇದೆ. ತುಂಬ ಚೆನ್ನಾಗಿತ್ತು. ಆರಾಮಾಗಿ ಕೂತ್ಕೊಂಡು ಒಂದು ಕಡೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಊಟಿಲಿ ಎಲ್ಲ ಪ್ಲೇಸಸ್ನೂ ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ.
ತುಂಬ ಚೆನ್ನಾಗಿದೆ ಗಾರ್ಡನ್ ಅಂತೂ. ನಾವು ಸ್ವಲ್ಪ ಇಲ್ಲೆಲ್ಲ ಫೋಟೋಸ್ ತಕ್ಕೊಂಡು ನಾವು ಇಲ್ಲಿಂದ ದೊಡ್ಡಬೆಟ್ಟ ಪೀಕ್ಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಯಾವ್ಯಾವ ಫೋಟೋಸ್ ತೊಗೊಂಡ್ವಿ ಅಂತ ನಾನು ಲಾಸ್ಟಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ನಾವು ಇಲ್ಲಿಂದ ದೊಡ್ಡಬೆಟ್ಟ ಪೀಕ್ಗೆ ಹೋಗ್ತಾ ಇದ್ದೀವಿ. ದೊಡ್ಡಬೆಟ್ಟ ಪೀಕ್ ಹೋಗೋ ಆನ್ ದಿ ವೇಲೇ ರೈಟ್ ಸೈಡಲ್ಲಿ ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ. ನಾವು ಬರ್ತಾ ಅದನ್ನು ವಿಸಿಟ್ ಮಾಡಿದ್ದೀವಿ. ಈ ಪ್ಲೇಸ್ ತುಂಬ ಚೆನ್ನಾಗಿತ್ತು. ನಾವು ಬರ್ತಾ ಇಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ನೆಕ್ಸ್ಟ್ ನಾವಿಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ನಾವು ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಅಲ್ಲಿ ನಾವಿನ್ನೂ ಟಿಫನ್ ಮಾಡಿರಲಿಲ್ಲ ಅಂತ ಅವರೇನೋ ಕಡಲೆ ಬೀಜ ಎಲ್ಲ ತೊಗೊತಾ ಇದ್ರು. ಅವ್ರು ಏನು ಚೆನ್ನಾಗಿರಲಿಲ್ಲ, ನನಗೇನು ಇಷ್ಟ ಆಗಲಿಲ್ಲ. ಪಾರ್ಕಿಂಗ್ ಏರಿಯಾದಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಎಂಟ್ರಿ ಫೀಸ್ ಬಂದುಬಿಟ್ಟು 10 ರೂಪೀಸ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಹತ್ಬಿಟ್ಟು ನಾವು ನೋಡಬೇಕು. ದೊಡ್ಡಬೆಟ್ಟ ಪೀಕ್ ಅಂದರೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಫುಲ್ ಎಲ್ಲ ಸುತ್ತು ಕಾಣಿಸುತ್ತೆ ಅಂತ ಅದನ್ನು ದೊಡ್ಡಬೆಟ್ಟ ಪೀಕ್ ಅಂತ ಹೇಳಿದ್ದಾರೆ ಅಷ್ಟೇ. ಇದು ಹಿಲ್ ಸ್ಟೇಷನಲ್ಲೇ ಇದು ಮೇಲ್ಗಡೆ ಅಂದರೆ ಫಸ್ಟ್ ಹೈಯೆಸ್ಟ್ ಹಿಲ್ ಸ್ಟೇಷನ್ ಅಂತೆ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಫುಲ್ ಎಲ್ಲ ಊಟಿ ಎಲ್ಲ ಕಾಣಿಸುತ್ತೆ. ಊಟಿಯಿಂದ ಅಂದರೆ 9 ಕಿಲೋಮೀಟರ್ಸ್ ದೂರ ಇದೆ. 9 ಕಿಲೋಮೀಟರ್ಸ್ ದೂರ ಅಂದರೆ ಅದು ಸುತ್ತಾಕೊಂಡು ಹೋಗ್ಬೇಕಲ್ಲ, ಅದಕ್ಕಷ್ಟೇ 9 ಕಿಲೋಮೀಟರ್ಸ್ ಇದೆ. ಚೆನ್ನಾಗಿ ಕಾಣಿಸ್ತು ಎಲ್ಲ. ನೆಕ್ಸ್ಟ್ ಇದೆಲ್ಲ 1-2-3 ಫೋಟೋಸ್ ಎಲ್ಲ ತಕ್ಕೋಬೋದು. ಅಂದರೆ ಏನು ನೋಡೋದಿಲ್ಲ, ಸುಮ್ಮನೆ ಸುತ್ತು ಎಲ್ಲ ಕಾಣಿಸುತ್ತೆ ಅನ್ನೋದಕ್ಕೆ ಹೋಗಬೇಕಷ್ಟೆ. ನೆಕ್ಸ್ಟ್ ನಾವು ಅಲ್ಲಿಂದ ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಎರಡೂ ಒಂದೇ ಕಡೆನೇ ಇರೋದು. ಮೊದಲಿಗೆ ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಫಸ್ಟು ಇಲ್ಲಿ ಎಂಟ್ರಿ 15 ರೂಪೀಸ್ ಏನೋ ಫೀಸು ತೊಗೊಂಡು ಒಂದು ಟಿಕೆಟ್ ತೊಗೊಂಡು ಹೋಗಬೇಕು. ಒಂದು ಟ್ಯಾಗ್ ಹಾಕಿರ್ತಾರೆ ಎಲ್ಲರಿಗೂ ಒಂದೊಂದು. ಆ 15 ರೂಪೀಸ್ಗೆ ನೆಕ್ಸ್ಟ್ ನಮಗೆ ಒಂದು ಚಾಕ್ಲೇಟ್ ಬಾರ್ನ ಕೊಡ್ತಾರೆ, ಒಂದೊಂದು ಟಿಕೆಟ್ಗೆ ಒಂದೊಂದು ಬಾರ್ ಅಂತ ಹೇಳಿ. ನೆಕ್ಸ್ಟ್ ಇದೆಲ್ಲ ಮಿಷನ್ಸ್ ಎಲ್ಲ ಇದೆ, ಯಾವ ಥರ ಏನು ಅಂತ ಎಲ್ಲ. ಅಲ್ಲೊಂದು TV ಇರುತ್ತೆ, ಅದರಲ್ಲೆಲ್ಲ ತೋರಿಸ್ತಾ ಇರ್ತಾರೆ ಹೆಂಗೆ ಮಾಡ್ತಾರೆ, ವೈಟ್ ಚಾಕ್ಲೇಟ್ ಹೆಂಗೆ ಮಾಡ್ತಾರೆ, ಡಾರ್ಕ್ ಚಾಕ್ಲೇಟ್ ಹೆಂಗೆ ಮಾಡ್ತಾರೆ, ಮಿಲ್ಕ್ ಚಾಕ್ಲೇಟು ಹೆಂಗೆ ಮಾಡ್ತಾರೆ, ಎಷ್ಟೆಷ್ಟು ರೇಷ್ಯೋದಲ್ಲಿ ಮಿಲ್ಕು ಮತ್ತು ಕೋಕೋ ಬೀನ್ಸ್ ಎಲ್ಲ ಆ್ಯಡ್ ಮಾಡ್ತಾರೆ ಅಂತ ಎಲ್ಲನೂ ತೋರಿಸ್ತಾ ಇದ್ರು. ಚೆನ್ನಾಗಿತ್ತು ಒಂದ್ಸಲಿ ನೋಡೋದಕ್ಕೆ ಚಾಕ್ಲೇಟ್ ಫ್ಯಾಕ್ಟ್ರಿನ. ಈ ಥರ ಟಿ ವಿಲೆಲ್ಲ ಡಿಸ್ಪ್ಲೇ ಮಾಡಿರ್ತಾರೆ, ಅಲ್ಲಿ ಯಾವುದೋ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ತೀವಿ, ಹೆಂಗೆ ಯಾವ್ಯಾವ ಥರ ಆಗುತ್ತೆ ಅಂತ. ಫೈನಲಿ ಇಷ್ಟೆಲ್ಲ ಪ್ರೊಸೀಜರ್ ಆದಮೇಲೆ ಚಾಕ್ಲೇಟ್ಸ್ ರೆಡಿ ಆಯಿತು ಅಂತ ಹೇಳಿ ತೋರಿಸ್ತಾರೆ. ಅದನ್ನು ನೋಡಿದ್ರೇ ತಿನ್ನಬೇಕಂತ ಅನಿಸುತ್ತೆ. ನೆಕ್ಸ್ಟ್ ಇಲ್ಲಿ ಪೌಡರ್ ಚಾಕೋಬೀನ್ ಮತ್ತು ಈ ಥರ ಚಾಕೋಬೀನ್ಸ್ ಎಲ್ಲ ಇತ್ತು. ಒಂದೆರಡು ತೊಗೊಂಡೆ, ಬೆಸ್ಟ್ ಫುಲ್ ಕಹಿ ಎಲ್ಲ ಇತ್ತು, ತಿನ್ನೋದಕ್ಕಾಗಲ್ಲ ಅದು. ನೆಕ್ಸ್ಟ್ ಈ ಥರ ಒಂದೊಂದು ಬಾರ್ ಕೊಡ್ತಾರೆ. ಒಂದು ಇದಕ್ಕೆ ನಮ್ಮದು 4 ಟಿಕೆಟ್ಸ್ ಆಗಿರೋದ್ರಿಂದ 4 ಬಾರ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿತ್ತು ಚಾಕ್ಲೇಟ್ ತಿನ್ನೋದಕ್ಕೆ. ನೆಕ್ಸ್ಟ್ ನಾವು ಇಲ್ಲಿಂದ ಟೀ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹಿಸ್ಟ್ರಿ ಆಫ್ ಟೀ ಅಂತ ಹೇಳಿದ್ದಾರೆ, ಎಲ್ಲ ಬೋರ್ಡ್ಸ್ ಎಲ್ಲ ಹಾಕಿದ್ರು. ನೆಕ್ಸ್ಟ್ ಟೀ ಫ್ಯಾಕ್ಟ್ರಿಲೆಲ್ಲ ಏನೋ ದೊಡ್ಡ ದೊಡ್ಡ ಮಿಷನ್ಸ್ ಎಲ್ಲ ಇತ್ತು ನೋಡೋದಕ್ಕೆ, ಹೆಂಗೆ ಟೀ ಫಸ್ಟ್ ಎಷ್ಟಿಂದ ಎಲೆ ಎಲ್ಲ ಕಟ್ ಮಾಡಿ ಎಷ್ಟು ಇದು ಮಾಡ್ತಾರೆ, ಏನೇನು ಪ್ರೊಸೀಜರ್ ಎಲ್ಲ ಇರುತ್ತೆ ಅಂತಲೂ ಅಲ್ಲೂ ಒಂದು ಟಿ ವಿಯಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ರು. ಈ ಟೀ ಫ್ಯಾಕ್ಟ್ರಿಗೆ ಎಂಟ್ರಿ ಫೀಸ್ ಬಂದುಬಿಟ್ಟು 10 ರೂಪೀಸು. ಆ 10 ರೂಪೀಸ್ಗೆ ಲಾಸ್ಟಲ್ಲಿ ನಮಗೆ ಟೀ ಎಲ್ಲ ಕೊಡ್ತಾರೆ. ಅಂದರೆ ಒಂದು 4 ಟೈಪ್ಸು ಟೀ ಇರುತ್ತೆ, ನಮಗೆ ಯಾವ್ದು ಬೇಕೋ ಅದು ಕೇಳಿ ಇಸ್ಕೋಬೋದು. 4 ಕೇಳಿದ್ರು ಕೊಡ್ತಾರೆ, ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ಟೀ ಎಷ್ಟಲ್ಲೇನಾದರೂ ಟೇಸ್ಟ್ ಮಾಡ್ಬೋದು ನಾವು. ಆ ಟೀನ ಟೇಸ್ಟ್ ಮಾಡಿಬಿಟ್ಟು ನಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಕೆಳಗಡೆ ಬೈಯಿಂಗ್ ಸೆಕ್ಷನ್ ಎಲ್ಲ ಇರುತ್ತೆ, ಅಲ್ಲೋಗಿ ನಮಗೆ ಯಾವ್ದು ಬೇಕೋ ಅದನ್ನು ಬೈ ಮಾಡ್ಕೋಬೋದು. ನಾನಿಲ್ಲಿ ಏಲಕ್ಕಿ ಟೀನ ಕೇಳಿದೆ, ನನಗೆ ತುಂಬ ಇಷ್ಟ ಆಯಿತು ಏಲಕ್ಕಿ ಫ್ಲೇವರ್ ಟೀ. ನಾನು ಅದನ್ನೊಂದು ಪ್ಯಾಕ್ನ ತೊಗೊಂಬಂದಿದ್ದೀನಿ, 1 kg ಅಷ್ಟು. ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ.
ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಈ ಥರ ಒಂದು ಗ್ಲಾಸಲ್ಲಿ ಕೊಡ್ತಾರೆ ಟೀ. ನಮ್ಗೆ ಎಷ್ಟು ಬೇಕಾದರೂ ಎಷ್ಟು ಸಲ ಕೇಳಿದ್ರೂ ಕೊಡ್ತಾರೆ. ನಾನೊಂದು 2 to 3 ನಾನು ಟೀ ಅಷ್ಟೊಂದು ಲೈಕ್ ಮಾಡಲ್ಲ, ಬಟ್ ಆದರೂ ನನಗೆ ಅದು ತುಂಬ ಇಷ್ಟ ಆಯಿತು. ಈ ಥರ ಟಿ ವಿಯಲ್ಲಿನೂ ಟೀ ಎಲ್ಲ ಹೆಂಗೆ ಎಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ಎಲ್ಲನೂ ಟೀ ಬಗ್ಗೆನೂ ಎಲ್ಲ ತೋರಿಸ್ತಾಯಿದ್ರು. ನೆಕ್ಸ್ಟ್ ಅಲ್ಲಿ ಟೀ ಎಲ್ಲ ಕುಡ್ಕೊಂಡು ನಾವು ಕೆಳಗಡೆ ಹೋದ್ವಿ. ಇದು ಬೈಯಿಂಗ್ ಸೆಕ್ಷನ್ನು. ನಮಗೆ ಯಾವ ಟೀ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೋಬೋದು. ನೆಕ್ಸ್ಟ್ ನಾನಿಲ್ಲಿ ಕಾರ್ಡಮನ್ ಟೀನ ತೊಗೊಂಡೆ, ಅಂದರೆ ಏಲಕ್ಕಿ ಟೀನ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ನಾನು ಮನೆಗೆ ಬಂದಮೇಲೆ ಒಂದು 2-3 ಸಲ ಮಾಡಿದ್ದೀನಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು, ಸೂಪರ್ ಆಗಿತ್ತು. ನನಗೆ ಅದು ಇಷ್ಟ ಆಯಿತು. ನಾನು ಇಲ್ಲೊಂದು ಪ್ಯಾಕ್ನ ತೊಗೊತಾ ಇದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಕೆಳಗಡೆ ಮತ್ತೆ ಚಾಕ್ಲೇಟು ಬೈಯಿಂಗ್ ಸೆಕ್ಷನ್ ಇದೆ. ಚಾಕ್ಲೇಟ್ಸ್ ಏನು ತೊಗೊಳ್ಳಿಲ್ಲ ನಾವು. ವೆರೈಟಿ ಆಫ್ ಚಾಕ್ಲೇಟ್ಸ್ ಎಲ್ಲ ಇತ್ತು. ಅಂದರೆ ಒಂದೊಂದು ಶೇಪು ಬೇರೆ ಬೇರೆ ಡ್ರೈ ಫ್ರೂಟ್ಸ್ದೆಲ್ಲ ಚಾಕ್ಲೇಟ್ಸ್ ಇತ್ತು. ತುಂಬ ಚೆನ್ನಾಗಿತ್ತು, ಬಟ್ ಯಾವ ತೊಗೊಳಕ್ಕೆ ಹೋಗಿಲ್ಲ ನಾವು. ನೆಕ್ಸ್ಟ್ ಅಲ್ಲೇ ಸ್ಪೈಸಸ್ದು ಎಲ್ಲ ಇತ್ತು. ನೆಕ್ಸ್ಟ್ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂನೂರಿಗೆ ಹೋದ್ವಿ. ಅಲ್ಲಿ ಆ ವಿಡಿಯೋ ನಾನು ನೆಕ್ಸ್ಟ್ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ನನಗೂ ತುಂಬ ಸಾಕಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾವು ಈ 4 ಪ್ಲೇಸಸ್ಸಲ್ಲಿ ತೊಗೊಂಡಿರೋ ಫೋಟೋಸ್ನ ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.